ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಜನರಲ್ ಇಂಗ್ಲೀಷ್ ಅಂದರೆ ಕಂಪಲ್ಸರಿ ಪೇಪರ್ ಏನಿದೆ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷು ಅಂದರೆ ಎಜುಕೇಟ್, ಹಾಗಿಟೇಟ್ ಆ್ಯಂಡ್ ಆರ್ಗನೈಸ್ ಅಂತ 4 ಅಂತ ಏನಿದೆ. ಸೊ ಈ ಪ್ರೀವಿಯಸ್ ಇಯರ್ ಪೇಪರ್ನ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಎಜುಕೇಟ್, ಹ್ಯಾಗಿಟೈಟ್ ಆ್ಯಂಡ್ ಆರ್ಗನೈಸ್ ಅಂತ ಏನು ಬರುತ್ತಲ್ಲ, ಸೊ ಇದು ಡಾಕ್ಟರ್ ಜೆಕಿಲ್ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಮೊದಲನೇದಾಗಿ ಪಾರ್ಟ್ ಏನಲ್ಲಿ 10 MCQ ಕ್ವಶನ್ಸ್ ಇರ್ತವೆ. ಆರಾಮಾಗಿ ಮಸ್ಟ್ ಆ್ಯಂಡ್ ಸ್ಟುಡಾಗಿ ಔಟ್ ಆಫ್ 10ಕ್ಕೆ 10 ಸಹ ಮಾರ್ಕ್ಸು ತೊಗೊಬೋದು ಈಸಿಯಾಗಿ, ಬಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಆನ್ಸರ್ ದ ಆಲ್ ದ ಫಾಲೋಯಿಂಗ್ ಕ್ವಶನ್ಸ್ MCQ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಡಾಕ್ಟರ್ ಜೆಕಿಲ್ ಈಸ್ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ. ಎ ಫಿಸಿಷಿಯನ್, ಬಿ ಪ್ರೊಫೆಸರ್, ಸಿ ಲಾಯರ್, ಡಿ ಡೆಂಟಿಸ್ಟ್. ಸೊ ಇದರಲ್ಲಿ ಯಾವುದಪ್ಪ ಆನ್ಸರ್ ಅಂತ ನೋಡೋದಾದರೆ, ಸೊ ಡಾಕ್ಟರ್ ಜೆಕಿಲ್ ಈಸ್ ಫಿಸಿಷಿಯನ್, ಎ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ, ವಾಟ್ ಈಸ್ ನೇಮ್ ಆಫ್ ಡಾಕ್ಟರ್ ಜೆಕಿಲ್ಸ್ ಲಾಯರ್ ಅಂದರೆ ಆ ಜೆಕಿಲ್ನ ಲಾಯರ್ ಯಾರಾಗಿರ್ತಾರೆ ಅಂತ ನೋಡೋದಾದರೆ, ಎ ಪೋಲೆ, ಬಿ ಅಟ್ಟರ್ಸನ್, ಸಿ ಹೆನ್ಫೀಲ್ಡ್, ಡಿ ಹೈಡ್. ಇದರಲ್ಲಿ ಯಾವುದಪ್ಪ ಆನ್ಸರ್ ಅಂತ ನೋಡೋದಾದರೆ ಅಟ್ಟರ್ಸನ್, ಜೆಕಿಲ್ ಲಾಯರ್. ಸೊ ನೆಕ್ಸ್ಟ್ ನೋಡೋದಾದರೆ, ಹೌ ಮಚ್ ಮನಿ ಡಸ್ ದ ಗರ್ಲ್ಸ್ ಫ್ಯಾಮಿಲಿ ಸೆಟ್. ಓಕೆನಾ, ಅಂದರೆ ಆ ಗರ್ಲ್ಸಿಗೆ ಅವನು ಎಷ್ಟು ಕಾಂಪೋಸಿಷನ್ನ ಕೊಟ್ಟ ಐಡ್ ಅಂತ ನೋಡೋದಾದರೆ, ಸೊ ಎ 25 ಪೌಂಡ್ಸು, ಬಿ 150 ಪೌಂಡ್ಸು, ಸಿ 100 ಪೌಂಡ್ಸು, ಡಿ 200 ಪೌಂಡ್ಸು. ಸೊ ಇದರಲ್ಲಿ ಸಿ ಏನಿದೆ 100 ಪೌಂಡ್ಸು ಅವನಿಗೆ ಆ ಗರ್ಲ್ಸ್ ಫ್ಯಾಮಿಲಿಗೆ ಸೆಟಪ್ ಮಾಡಿ ಕೊಡ್ತಾನೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಹೂ ಯೂಸ್ ಜಾಯಿನ್ ಅಟ್ಟರ್ಸನ್ ಫಾರ್ ಎ ವೀಕ್ಲಿ ವಾಕ್. ಓಕೆನಾ, ಯಾರ ಜೊತೆ ಅವ್ನು ವೀಕ್ಲಿ ವಾಕ್ ಹೋಗ್ತಿರ್ತಾನೆ ಅಂತ ನೋಡೋದಾದರೆ, ಎ ಲ್ಯಾನ್ಯಾನ್, ಬಿ ಎನ್ಫೀಲ್ಡ್, ಸಿ ಜೆಕಿಲ್, ಡಿ ಪೋಲೆ. ಅವನು ಎನ್ಫೀಲ್ಡ್ನ ಜೊತೆ ಅಂದರೆ ಬಿ, ಇದಕ್ಕೆ ಆನ್ಸರ್ ನೋಡೋದಾದರೆ ಬಿ ಎನ್ಫೀಲ್ಡ್ನ ಜೊತೆ ಅವನು ವಾಕಿಂಗ್ ಹೋಗ್ತಾ ಇರ್ತಾನೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ 5ನೇ ಕ್ವಶನ್ ನೋಡೋದಾದರೆ, ವಾಟ್ ಡಿಡ್ ಎನ್ಫೀಲ್ಡ್ ಸಿ ಐಡ್ ಡು ಲೇಟ್ ಒನ್ ನೈಟ್. ಸೊ ಇದು ಯಾವ ಥರ ಸಂದರ್ಭದಲ್ಲಿ ಆಗುತ್ತೆ ಅಂದರೆ ನೋಡಿ, ಎ ಬ್ರೇಕ್ ಇನ್ ಟು ಜೆಕಿಲ್ ಹೌಸ್, ಬಿ ಟ್ರ್ಯಾಂಪಲ್ ಎ ಗರ್ಲ್, ಸಿ ಅಬ್ಸ್ಯೂವಿಂಗ್ ಎ ಗರ್ಲ್, ಡಿ ಕಿಲ್ಲಿಂಗ್ ಆ್ಯಂಡ್ ಓಲ್ಡ್ ಮ್ಯಾನ್. ಯಾವಾಗ ಅಂದರೆ ಆ ಟ್ರಂಪಲ್ ಎ ಗರ್ಲ್ ಮೇಲೆ ಹತ್ಕೊಂಡು ತುಳಿತಾ ಇರ್ತಾನಲ್ಲ ಆವಾಗ ಅವನ್ನ ನೋಡ್ತಾನೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ 6ನೇದು, ಹೂಮ್ ಡಸ್ ಜೆಕಿಲ್ ಸ್ಪೆಸಿಫೈ ಆ್ಯಸ್ ಈಸ್ ಏರ್ ಅಂತ ನೋಡೋದಾದರೆ, ಅದರಲ್ಲಿ ಪೋಲೆ, ಲ್ಯಾನ್ಯಾನ್, ಅಟ್ಟರ್ಸನ್, ಹೈಡ್. ಸೊ ಇದಕ್ಕೇನಪ್ಪ ಆನ್ಸರ್ ಅಂತ ನೋಡೋದಾದರೆ ಡಿ ಹೈಡ್ ಅಂತ ಹೇಳ್ಬೋದು. ನೆಕ್ಸ್ಟ್, ಹೂ ಲೀಡ್ಸ್ ದ ಪೊಲೀಸ್ ಟು ಐಡ್ಸ್ ಹೋಮ್ ಅಂದರೆ ಯಾರ ಮನೆಗೆ ನೋಡಿ, ಜೆಕಿಲ್, ಎ ಬಿ ಏನು ಸರ್ವೆಂಟ್ ಗರ್ಲ್, ಸಿ ಅಟ್ಟರ್ಸನ್, ಡಿ ಎನ್ಫೀಲ್ಡ್. ಅಟ್ಟರ್ಸನ್ ಮನೆಗೆ ಅವ್ರು ಬರುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾದರೆ, ಹೂ ವಾಸ್ ಪೋಲೆ. ಪೋಲೆ ಯಾರು? ಎ ಜೆಕಿಲ್ ಲ್ಯಾಬ್ ಅಸಿಸ್ಟೆಂಟು, ಬಿ ಅಟ್ಟರ್ಸನ್ಸ್ ಕ್ಲರ್ಕು, ಸಿ ಡಿಟೆಕ್ಟಿವ್, ಡಿ ಜೆಕಿಲ್ ಫ್ರೆಂಡ್. ಇದರಲ್ಲಿ ಆನ್ಸರ್ ನೋಡೋದಾದರೆ ಎ ಜೆಕಿಲ್ ಜಾಬ್ ಅಸಿಸ್ಟೆಂಟ್, ಪೋಲೆ ಜೆಕಿಲ್ಸ್ ಲ್ಯಾಬ್ ಅಸಿಸ್ಟೆಂಟ್ ಅಂತ ಆಗಿರ್ತಾನೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ವಾಟ್ ಡಿಡ್ ಲ್ಯಾನ್ಯಾನ್ ಗಿವ್ ಅಟ್ಟರ್ಸನ್ ಬಿಫೋರ್ ಈಸ್ ಡೆತ್. ಅವನಿಗೆ ಡೆತ್ಗಿಂತ ಮುಂಚೆ ಏನನ್ನು ಕೊಟ್ಟಿರ್ತಾನೆ, ಅದನ್ನು ಯಾವ ರೀತಿ ಅಂದರೆ ಅಂದರೆ ನೋಡಿ, ಇದನ್ನು ಯಾವಾಗ ನೋಡಬೇಕು ಅಂತ ನೋಡೋದಾದರೆ, ಎ ಬಾಕ್ಸ್ ನಾಟ್ ಎ ಓಪನ್ಡ್ ಅಂಟಿಲ್ ಈಸ್ ಡೆತ್, ಬಿ ಎ ಲೆಟರ್ ನಾಟ್ ಟು ಬಿ ಓಪನ್ಡ್ ಅಂಟಿಲ್ ಜೆಕಿಲ್ಸ್ ಡೆತ್ ಆರ್ ಡಿಸಪಿಯರೆನ್ಸ್, ಸಿ ಮನಿ, ಡಿ ವಿಲ್. ಅಂದರೆ ಇದರಲ್ಲಿ ಎ ಲೆಟರ್ ನಾಟ್ ಟು ಬಿ ಓಪನ್ ಅಂಟಿಲ್ ಜೆಕಿಲ್ಸ್ ಡೆತ್ ಆರ್ ಆ ಲೆಟರಲ್ಲಿ ಬರೆದಿರ್ತದೆ ಜೆಕಿಲ್ ಡೆತ್ ಆಗೋವರೆಗೂ ಅಥವಾ ಅವನು ಕಾಣಿಸ್ಕಲ್ದಲೇ ಆಗ್ತಾನಲ್ಲ ಅಲ್ಲಿವರೆಗೂ ಸಹ ಅವನು ಇದು ಓಪನ್ ಮಾಡಬೇಡ ಅಂತ ಕೊಟ್ಟಿರ್ತಾನೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ವೈ ಡು ದ ಸರ್ವೆಂಟ್ ಥಿಂಕ್ ದಟ್ ದ ಮ್ಯಾನ್ ಇನ್ ದ ಲ್ಯಾಬೋರೇಟರಿ ಈಸ್ ನಾಟ್ ಜೆಕಿಲ್ ಅಂತ ಹೇಳ್ಬಿಟ್ಟು ಹೆಂಗಪ್ಪ ಕಂಡುಹಿಡಿತಾರೆ ಅಂತ ಅಂದರೆ, ಎ ಜೆಕಿಲ್ ಈಸ್ ಔಟ್ ಆಫ್ ದ ಕಂಟ್ರಿ, ಬಿ ಜೆಕಿಲ್ ಈಸ್ ಡೆಡ್, ಸಿ ಈಸ್ ವಾಯ್ಸ್ ಈಸ್ ಡಿಫರೆಂಟ್ ಫ್ರಮ್ ಜೆಕಿಲ್ಸ್, ಡಿ ಜೆಕಿಲ್ ನೆವರ್ ವರ್ಕ್ಸ್ ಎಟ್ ಲ್ಯಾಬ್. ಇದರಲ್ಲಿ ಹೆಂಗಪ್ಪ ಕಂಡುಹಿಡಿತಾರೆ, ಈಸ್ ವಾಯ್ಸ್ ಈಸ್ ಡಿಫರೆಂಟ್ ಫ್ರಮ್ ಜೆಕಿಲ್ಸ್.
ಸೊ ಇಷ್ಟು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ 5 ಮಾರ್ಕ್ಸಿಗೆ 4 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಇಲ್ಲಿ 6 ಕ್ವಶನ್ಸ್ ಇರುವಂಥದ್ದು. ಸೊ ಯಾವ್ಯಾವಪ್ಪ ಅಂತ ನೋಡೋದಾದರೆ ನೋಡಿ, ಫಸ್ಟ್ ಕ್ವಶನು, ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಲ್ಯಾನ್ಯಾನ್. ಆ ಲ್ಯಾನ್ಯಾನ್ನ ಬಗ್ಗೆ ನೀವು ಕ್ಯಾರೆಕ್ಟರ್ನ ನೀವು ಅನಲೈಸ್ ಮಾಡಿ ಬರೀಬೇಕಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಎನ್ಫೀಲ್ಡ್ನ ಬಗ್ಗೆ ನೀವು ಕ್ಯಾರೆಕ್ಟರ್ನ ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕಾಂಟೆಂಟ್ಸ್ ಆಫ್ ಡಾಕ್ಟರ್ ಜೆಕಿಲ್ಸ್ ವಿಲ್. ಆ ವಿಲ್ಲಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನೆಕ್ಸ್ಟು, ರೈಟ್ ಎ ನೋಟ್ ಆನ್ ಡಾಕ್ಟರ್ ಜೆಕಿಲ್ಸ್ ರಿಲೇಷನ್ಶಿಪ್ ವಿತ್ ಲ್ಯಾನ್ಯಾನ್. ಅಂದರೆ ಜೆಕಿಲ್ನ ಮತ್ತು ಲ್ಯಾನ್ಯಾನ್ನ ನಡುವೆ ಏ ಥರ ರಿಲೇಷನ್ಶಿಪ್ ಅನ್ನೋದನ್ನು ಸಹ ನೀವು ನೋಟ್ ಬರಿಬೋದು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಕೇರ್ ಮರ್ಡರ್ ಅಂತ ಹೇಳಿದ್ದಾರೆ. ಸೊ ಈ ಸೀನ್ ಬಗ್ಗೆ ನೀವು ಬರಿಬೋದು. ನೆಕ್ಸ್ಟು ಫಿಸಿಕಲ್ ಅಪಿಯರೆನ್ಸ್ ಆಫ್ ಹೈಡು ಯಾವ ಥರ ಇದ್ದ ಅನ್ನೋದನ್ನು ಸಹ ಇಲ್ಲಿ ನೀವು ಬರೀಬೇಕಾಗಿರುತ್ತೆ. ಈ 6 ಕ್ವಶನಲ್ಲಿ ಕಂಪಲ್ಸರಿ ನೀವು 4 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 10 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ ಹೇಳಿದ್ದಾರೆ ಅಂತ ನೋಡೋದಾದರೆ 2 ಕ್ವಶನ್ಸ್ ಇದೆ, 1 ಕ್ವಶನ್ ಅಟೆಂಡ್ ಮಾಡಬೇಕು. ಹೌ ಡಸ್ ಹಾರೆಲ್ ಸ್ಟೀವ್ಸನ್ ಎಕ್ಸ್ಪ್ಲೋರ್ ದ ಐಡಿಯಾ ಆಫ್ ಡ್ಯೂಲಿಟಿ ಇನ್ ದಿ ನೋವೆಲ್ ದ ಸ್ಟ್ರೇಂಜ್ ಕೇಸ್ ಆಫ್ ಡಾಕ್ಟರ್ ಜೆಕಿಲ್ ಆ್ಯಂಡ್ ಮಿಸ್ಟರ್ ಹೈಡ್. ಸೊ ಅವನು ಅಂದರೆ ಆರ್.ಎಲ್ ಸ್ಟೀವೆನ್ಸನ್ ಅಂತ ಏನಿದೆ, ಅಂದರೆ ಅವನ ಆಥರ್ ಏನಿದ್ದಾನೆ ಅವನ ಬಗ್ಗೆ ಯಾವ ಥರ ಇದನ್ನು ನಿರೂಪಣೆ ಆಗಿದೆ ಅದನ್ನು ಈ ನೋವೆಲ್ ಬಗ್ಗೆ ಬರಿಬೋದು. ಅಥವಾ ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಡಾಕ್ಟರ್ ಜೆಕಿಲ್. ಅಂದರೆ ಇವೆರಡು ಕ್ವಶನ್, 1 ಕ್ವಶನ್ನ ಮಸ್ಟ್ ಆ್ಯಂಡ್ ಶುಡ್ ಆಗಿ ಅಟೆಂಡ್ ಮಾಡಲೇಬೇಕು. ಅಂದರೆ ಯಾವ ಥರ ಅಂತ ನೋಡೋದಾದರೆ ಡಾಕ್ಟರ್ ಜೆಕಿಲ್ ಯಾವ ಥರ ಇದ್ದ, ಅವ್ನು ಯಾವ ಥರ ಪರ್ಸನ್ನು, ಯಾವ ಉದ್ದೇಶಕ್ಕೆ ಅವ್ನು ಐಡಾದ, ಈ ಥರ ಎಲ್ಲ ನೀವು ಸ್ಕೆಚ್ನ ಮಾಡ್ತಾ ಹೋಗ್ಬೋದು. ಮ್ಯಾಕ್ಸಿಮಮ್ಮು 2.5 3 ಪೇಜಸ್ ಬರೀಲೇಬೇಕು. 5 ಮಾರ್ಕ್ಸಿಗೆ 1 ಪೇಜಸ್ ಬರೀಲೇಬೇಕು. 10 ಮಾರ್ಕ್ಸಿಗೆ 2.5 3 ಪೇಜಸ್ ಬರೀಲೇಬೇಕು ಅಂತ ಹೇಳ್ತಾ. ಸೊ ನೋಡಿ ಗೈಸ್, ಇನ್ನು ನೆಕ್ಸ್ಟು ಗ್ರಾಮರ್ಗೆ ಬಂದರೆ ನೋಡಿ, ನಿಮಗೆ ಗೊತ್ತು ಇಲ್ಲಿ 3 ಕೊಟ್ಟಿದ್ದಾರೆ, ಅದ್ರಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು. ನೋಡಿ, ಡ್ರಾಫ್ ಇಟ್ ಟ್ರಾವೆಲ್ ರೈಟಿಂಗ್ ಆನ್ ಯುವರ್ ವಿಸಿಟ್ ಟು ಎ ಹಿಲ್ ಸ್ಟೇಷನ್. ಅಂದರೆ ನೀವು ಒಂದು ಹಿಲ್ ಸ್ಟೇಷನ್ಗೆ ಹೋದಾಗ ಟ್ರಾವೆಲ್ನ ಬಗ್ಗೆ ಒಂದು ರೈಟಿಂಗ್ನ ಬರೀರಿ ಅಂತ ಹೇಳ್ತಾರೆ. ಸೊ ಅದನ್ನು ನೀವು ಬರಿಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಆನ್ಲೈನ್ ಲರ್ನಿಂಗ್, ಅಂದರೆ ಒಂದು ಆರ್ಟಿಕಲ್ ಬರ್ಕೊಂತ ಹೋಗಬೇಕು ಆನ್ಲೈನ್ ಲರ್ನಿಂಗ್ನ ಬಗ್ಗೆ. ಸಹರ್ ಅಟೆಂಪ್ಟ್ ರೈಟಿಂಗ್ ಎ ಬ್ಲಾಗ್ ಆನ್ ಎಕೋ ಫ್ರೆಂಡ್ಲಿ ಐಡಿಯಾಸ್ ಟು ಸೇಫ್ ಪ್ಲಾನೆಟ್ ಅರ್ತ್. ಅಂದರೆ ಭೂಮಿ ಕಾಪಾಡೋದಾಗಿರ್ಬೋದು, ಆನ್ಲೈನ್ ಲರ್ನಿಂಗ್ ಆಗಿರ್ಬೋದು. ಸೊ ಮತ್ತು ಹಿಲ್ ಸ್ಟೇಷನ್ ಬಗ್ಗೆ ಒಂದು ಟ್ರಾವೆಲ್ ರೈಟಿಂಗ್ ಆಗಿರ್ಬೋದು, ಅಥವಾ ಆರ್ಟಿಕಲ್ ಆಗಿರ್ಬೋದು, ಒಂದು ರೈಟಿಂಗ್ ಬ್ಲಾಗ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಇದು 3ರಲ್ಲಿ ಒಂದು ಅಟೆಂಡ್ ಮಾಡಲೇಬೇಕು. ಇನ್ನು ನೆಕ್ಸ್ಟು ನೋಡೋದಾದರೆ 5 ಮಾರ್ಕ್ಸಿಗೆ ಮತ್ತೆ ಈ 3 ಕ್ವಶನಲ್ಲಿ ಮತ್ತೆ ಒಂದು ಕ್ವಶನ್ ಅಟೆಂಡ್ ಮಾಡಬೇಕು. ನೋಡಿ, ಡ್ರಾಫ್ಟ್ ಆ್ಯಂಡ್ ಇಮೇಲ್ ಎಕ್ಸ್ಪ್ರೆಸಿಂಗ್ ಅಪಾಲಜಿ ಫಾರ್ ಮಿಸ್ಬಿಹೇವಿಯರ್ ಇನ್ ದಿ ವರ್ಕ್ ಪ್ಲೇಸ್. ಅಂದರೆ ವರ್ಕ್ ಪ್ಲೇಸಲ್ಲಿ ಮಿಸ್ಬಿಹೇವಿಯರ್ ಆಗಿರುತ್ತೆ, ಅದನ್ನ ಅಪಾಲಜಿ ಯಾವ ಥರ ಮಾಡಬೇಕು ಅನ್ನೋದನ್ನು ನೀವು ಇಮೇಲ್ ರೈಟಿಂಗ್ ಬರೀಬೇಕಾಗಿರುತ್ತೆ. ಅದು ಸೇಮ್ ಎಲ್ಲ ಥರನೂ ಮಾಮೂಲಿ ಲೆಟರ್ ರೈಟಿಂಗೇ ಇದ್ದಂಗೆ ಇರುತ್ತೆ, ಬಟ್ ನಾವೆಲ್ಲಿ ಜಿಮೇಲ್ ಐಡಿ ಮಾತ್ರ ಸೇರಿಸ್ಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಡ್ರಾಫ್ಟ್ ಆ್ಯಂಡ್ ಇಮೇಲ್ ಟು ಯುವರ್ ಫ್ರೆಂಡ್ ಕಂಗ್ರ್ಯಾಚುಲೇಟಿಂಗ್ ಇಮ್ ಆ್ಯಂಡ್ ಸ್ಟಾರ್ಟಿಂಗ್ ಎ ನ್ಯೂ ಜಾಬು ಸಿಕ್ಕಿದೆ ಅವರಿಗೆ. ಸೊ ನೀವು ಕಂಗ್ರ್ಯಾಚುಲೇಟಿಂಗ್ ಹೇಳ್ಬಿಟ್ಟು ಒಂದು ಲೆಟರ್ನ ಬರೀಬೇಕು, ಅದು ಇಮೇಲ್ ಫಾರ್ಮೆಟಲ್ಲಿ ಇರಬೇಕು. ಇನ್ನು ನೆಕ್ಸ್ಟ್ ಹೇಳಿದ್ದಾರೆ ಡ್ರಾಫ್ಟ್ ಆ್ಯಂಡ್ ಅಪ್ರಿಸಿಯೇಷನ್ ಮೇಲ್ ಟು ಯುವರ್ ಟೀಮ್ ಮೆಂಬರ್ಸ್ ಫಾರ್ ದ ಔಟ್ಸ್ಟ್ಯಾಂಡಿಂಗ್ ಸಪೋರ್ಟ್ ಇನ್ ಆರ್ಗನೈಸಿಂಗ್ ಎ ಕ್ರಿಕೆಟ್ ಟೂರ್ನಮೆಂಟ್. ಸೊ ಇದ್ರ ಬಗ್ಗೆ ನೀವು ಅಪ್ರಿಸಿಯೇಷನ್ ಮಾಡಿ ಒಂದು ಮೇಲ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಒಂದು ಬರೀಬೇಕು. ಅಂದರೆ ನೋಡಿ, ಇದರಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು. 25, 26ರಲ್ಲಿ 1 ಕ್ವಶನ್ ಅಟೆಂಡ್ ಮಾಡಬೇಕು. ನೋಡಿ, ಡ್ರಾಫ್ಟ್ ಕಾಪಿ ರೈಟಿಂಗ್ ಫಾರ್ ಆನ್ಲೈನ್ ಸ್ಕಿಲ್ ಎನ್ವಿರಾನ್ಮೆಂಟ್ ಕೋರ್ಸ್ ಆಫರ್ಡ್ ಬೈ ಶ್ರುತಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್. ಸೊ ಇದ್ರ ಬಗ್ಗೆ ಒಂದು ರೈಟಿಂಗ್ ಆಗಿರ್ಬೋದು. ಅಥವಾ ಡ್ರಾಫ್ಟ್ ಎ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಫಾರ್ ಎ ನ್ಯೂಲಿ ಲಾಂಚ್ಡ್ ಎ ಬಾತಿಂಗ್ ಸೋಪ್. ಈಗ ಯಾವ ಥರ ಅಂತ ನೋಡೋದಾದರೆ, ಸೊ ನನ್ನ ರೆಫರ್ ನೋಡೋದಾದರೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಆರಾಮಾಗಿ ಬರಿಬೋದು. ಅಂದರೆ ನೀವು ಯಾವ ಥರ ನೋಡ್ತೀರಾ ಅಂತ ಅಂದರೆ, ನೀವು ಈಗ OLX ಆಗಿರ್ಬೋದು, ಅಥವಾ ಅಮೆಝಾನಲ್ಲಾಗಿರ್ಬೋದು, ಫ್ಲಿಪ್ಕಾರ್ಟಲ್ಲಾಗಿರ್ಬೋದು, ಮೀಶೋದಲ್ಲಾಗಿರ್ಬೋದು, ಸೊ ಮಿತ್ರದಲ್ಲಾಗಿರ್ಬೋದು. ಸೊ ಈ ರೀತಿ ಅಂದರೆ ಈಗ ನಾವು ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ತೀವಿ ಅಂತ ನೋಡೋದಾದರೆ ಅದ್ರ ಬ್ಯಾಟ್ರಿ ಎಷ್ಟಿದೆ, ಕ್ಯಾಮ್ರಾ ಎಷ್ಟಿದೆ, ಪರ್ಫಾರ್ಮೆನ್ಸ್ ಏನು, ಪ್ರೊಸೆಸರ್ ಏನು, ಸೊ ಈ ರೀತಿ ನಾವು ಡಿಸ್ಕ್ರಿಪ್ಷನಾಗಿ ನೋಡ್ತೀವಲ್ವ, ಅದೇ ಥರ ಬರ್ಕೊಂಡು ಹೋಗೋದು. ಇಲ್ಲಿ ನಮಗೆ ನಿಮ್ಮ ಪ್ರೀವಿಯಸ್ ಇಯರ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಬಾತಿಂಗ್ ಸೋಪ್ ಅಂತ ಕೊಟ್ಟಿದ್ದಾರೆ. ಅದು ಬಾತಿಂಗ್ ಸೋಪಲ್ಲಿ ಯಾವ ಥರ ಎಲ್ಲ ನ್ಯೂಟ್ರಿಷನ್ ಎಲ್ಲ ಆ್ಯಡ್ ಆಗಿರುತ್ತೆ, ಯಾವುದೆಲ್ಲ ಯೂಸ್ ಮಾಡಿದ್ದಾರೆ ಅದು ಅಂಶ ಸೋಪ್ ಮಾಡೋದಕ್ಕೆ. ಸೊ ಮತ್ತು ಅದು ನಮಗೆ ಯಾವ ಥರ ನೇಚರ್ ಫ್ರೆಂಡ್ಲಿ ಆಗಿರುತ್ತಾ ಇಲ್ವಾ, ಮತ್ತು ಏನೆಲ್ಲ ಕಂಟೆಂಟ್ ಇರೋದನ್ನು ನೀವು ಇಲ್ಲಿ ಸೇರಿಸಿದ್ರೆ ಮುಗೀತು.
ಒಂದು ಹಾಫ್ ಅಥವಾ 1 ಪೇಜಲ್ಲಿ ನೀವು ಮುಗಿಸ್ಕೊಟ್ರೆ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಈ ರೀತಿ ನೀವು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನ ಬರಿಬೋದು. ಇನ್ನು ನೆಕ್ಸ್ಟು ಲಾಸ್ಟ್ ಕ್ವಶನ್ನು ನೋಡಿ, ಅಂದರೆ ಒಂದು ಫಾಲೋಯಿಂಗ್ ಅಂತ ಹೇಳಿದ್ದಾರೆ ನೋಡಿ. ಆರ್ ಯು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆಫ್ ಎ ಕಾಲೇಜ್ ರೈಟ್ ಆನ್ ಅಜೆಂಡಾ ಆಫ್ ಎ ಮೀಟಿಂಗ್ ವಿಚ್ ಇಸ್ ದ ಆರ್ಗನೈಸೇಷನ್ ಆಫ್ ಎ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಈಸ್ finalized her. Imagine you are the cultural secretary of a college. Draft minute of the meeting of organizing cultural fest ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ಇಲ್ಲಿ ನೀವು ಅಜೆಂಡಾ ಅಂತ ಹೇಳ್ಬಿಟ್ಟು ನಿಮಗೆ ಗ್ರಾಮರಲ್ಲಿ ಬರುತ್ತೆ. ಸೊ ಅಜೆಂಡಾ ಆಗಿರ್ಬೋದು, ಅದು ಸೇಮ್ ಲೆಟರ್ ಟೈಪ್ ಬರ್ಕೊಂಡು ಅಥವಾ ಒಂದು ಅಜೆಂಡಾ ಕೊಟ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಬರ್ಕೊಳ್ತಾ ಹೋಗಬೇಕು. ಅಲ್ಲಿ ಟಾಪಿಕ್ನ ಕೊಟ್ಟಿದ್ದಾರೆ, ಜಸ್ಟ್ ನೀವು ಬರ್ಕೊಳ್ತಾ ಹೋದರೆ ನಿಮಗೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇಷ್ಟು ನಿಮ್ಮ ಇಂಗ್ಲೀಷ್ ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರು. ಇನ್ನು ನೆಕ್ಸ್ಟ್ ಏನಿದೆ ಕೋರ್ ಸಬ್ಜೆಕ್ಟ್ ಆಗಿರ್ಬೋದು, ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡ್ತಾ ಈ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.